ಶಿವಶಂಕರಪ್ಪನವರ ಆಧಾರ ಸ್ತಂಭವಾಗಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ರಾಜಕಾರಣದ ಇತಿಹಾಸದಲ್ಲಿ ತಾವೆಲ್ಲ ಒಂದು ಅದ್ಭುತವಾದಂತಹ ಸಾಧನೆಯನ್ನ ಮಾಡಿ ನಾನು ದಾವಣಗೆರೆಯನ್ನು ಹೆಚ್ಚಿನ ಮಟ್ಟದಲ್ಲಿ ತಿರುಗಿರಲಿಲ್ಲ. ಈ ಚುನಾವಣೆಗೆ ಮೊನ್ನೆಯಿಂದ ತಿರುಗ್ತಾ ಇದ್ದೇನೆ. ಬಹಳ ಬೆಂಗಳೂರಿನಕ್ಕಿಂತಲೂ ಅತ್ಯಧಿಕವಾದಂತ ರೀತಿಯಲ್ಲಿ ಈ ನಗರವನ್ನ ಬೆಳೆಸಿದ್ದಾರೆ. ಅದಕ್ಕೆ ಆ ಕುಟುಂಬದವರ ಶಾಮನೂರು ಶಿವಶಂಕರಪ್ಪನವರ ಒಂದು ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ಜನಮನದಲ್ಲಿ ಮಾತನಾಡ್ತಕ್ಕಂಥದ್ದನ್ನ ಕೇಳಿದೆ. ಅಂತ ಸಂದರ್ಭದಲ್ಲಿ ಇವತ್ತು ಅನಿವಾರ್ಯವಾಗಿ ಅವರು ಇಹಲೋಕವನ್ನು ತ್ಯಜಿಸಿದ ಕಾರಣ ಬಂದಿರತಕ್ಕಂತ ಈ ಚುನಾವಣೆಯಲ್ಲಿ ಇವತ್ತು ಅವರ ಮೊಮ್ಮಗ ಸಮರ್ಥ ಅವರನ್ನ ಈ ಚುನಾವಣಾ ಕಣಕ್ಕೆ ಇಳಿಸಿದ್ದಾರೆ. ಬಹಳ ಅಳದು ಸುರಿದು ಲೆಕ್ಕಾಚಾರವನ್ನ ಹಾಕಿ ಕಾಂಗ್ರೆಸ್ಸಿನ ಒಂದು ಸಂಸ್ಕೃತಿಯಲ್ಲಿ, ಒಂದು ಇತಿಹಾಸದಲ್ಲಿ ಯಾರು ಅವರ ಮನೆಯವರು ಹಿರಿಕರು ಮೃತರಾಗ್ತಾರೋ ಅವರ ಕುಟುಂಬದಲ್ಲಿ ಸಮರ್ಥ ಅಭ್ಯರ್ಥಿಗಳನ್ನ ಅವರ ಕುಟುಂಬದಲ್ಲಿ ನಿಲ್ಲಿಸ್ತಕ್ಕಂಥ ಒಂದು ಸಂಪ್ರದಾಯವನ್ನ ಕಾಂಗ್ರೆಸ್ನಲ್ಲಿ ಏನು ಮಾಡ್ಕೊಂಡು ಬಂದಿತ್ತು ಅದರಂತೆ ಇವತ್ತು ಸಮರ್ಥ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಇಂಥ ಸಂದರ್ಭದಲ್ಲಿ ನೀವು ಇವತ್ತು ನಿರ್ಣಯವನ್ನ ತೆಗೆದುಕೋಬೇಕಾಗಿದೆ. ಈ ನಿರ್ಣಯ ನಿಮ್ಮ ಮೇಲೆ ಇದೆ. ಇವತ್ತು ಯಾರ್ಯಾರಿಗೆ ಇಲ್ಲಿ ಚುನಾವಣೆ ನಡೀತಾ ಇರ್ತಕ್ಕಂಥದ್ದು ಹಿಂದೆ ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನ ತಂದ್ರು. ಸ್ವತಂತ್ರವನ್ನ ತಂದಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ರಾಷ್ಟ್ರ ಧ್ವಜವನ್ನು ಹಾರಿಸೋದಕ್ಕಿಂತ ಮುಂಚೆ ಹೇಳಿದ್ರು, ಇದು ಜಾತ್ಯತೀತ ರಾಷ್ಟ್ರವಾಗಬೇಕು, ಜಾತ್ಯತೀತವಾಗಿರ್ತಕ್ಕಂಥ ರಾಷ್ಟ್ರ ಆಗ್ಬೇಕು, ಸರ್ವರು ಸಮಾನರಾಗಿ ಬಾಳಬೇಕು, ನಾವೆಲ್ಲ ಒಂದಾಗಿ ಬಾಳಬೇಕು. ಬ್ರಿಟಿಷ್ನವರ ಗುಲಾಮಗಿರಿಯಿಂದ ಇವತ್ತು ರಾಷ್ಟ್ರವನ್ನ ನಮ್ಮದಾಗಿ ಮಾಡಿಕೊಂಡಿದ್ದೇವೆ. ಇಂಥ ಸಂದರ್ಭದಲ್ಲಿ ವಿಭಾಗ ಆಗೋದು ಬೇಡ, ನಾವೆಲ್ಲ ಒಂದಾಗಿ ಹೋಗೋಣ, ಭಾರತ ಮಾತೆಯ ಮಕ್ಕಳಾಗಿ ಹೋಗೋಣ ಅಂತಕ್ಕಂಥ ಮಾತನ್ನ ಮಹಾತ್ಮ ಗಾಂಧೀಜಿಯವರು ಹೇಳಿ ಇದು ಜಾತ್ಯತೀತ ರಾಷ್ಟ್ರ ಅಂತ ಹೇಳಿ ಕರೆದು ಅವತ್ತು ಒಂದು ಮಾತನ್ನ ರಾಷ್ಟ್ರ ಧ್ವಜವನ್ನು ಎಳೆಯುವುದಕ್ಕಿಂತ ಮುಂಚೆ ಒಂದು ಮಾತನ್ನ ಒಂದು ಹಾಡನ್ನ ಆಡ್ತಾರೆ ಮಹಾತ್ಮ ಗಾಂಧೀಜಿಯವರು. ಹಿಂದೂ ಮುಸಲ್ಮಾನ್ ಕ್ರೈಸ್ತರೆಲ್ಲ ಒಂದೇ ಅಂತಕ್ಕಂಥ ಗೀತೆಯನ್ನ ಯಾವ ಮಹಾತ್ಮ ಗಾಂಧೀಜಿಯವರು ಆಡಿ ಈ ದೇಶದ ಸ್ವತಂತ್ರ ಪತಾಕೆಯನ್ನು ಹಾರಿಸಿದ್ರು. ಅದಕ್ಕೆ ಇವತ್ತು ಯಾವ ರೀತಿ ಯಾವ ಒಕ್ಕೂಟಿನ ರಾಷ್ಟ್ರ ಭಾರತ ದೇಶ, ಭಾರತಾಂಬೆ ಇರ್ತಕ್ಕಂಥ ಭಾರತ ಮಾತೆಯ ಪುತ್ರರು ನಾವೆಲ್ಲ ಅಂತೇಳಿ ಒಗ್ಗಟ್ಟಿನಿಂದ ಈ ರಾಷ್ಟ್ರವನ್ನು ನಡೆಸಿಕೊಂಡು ನಾವೆಲ್ಲ ಹೋಗ್ತಾ ಇದ್ದೀವೋ ಅದರ ತಳಹದಿಯ ಮೇಲೆ ಯಾವ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ರಚನೆ ಮಾಡಿಕೊಂಡು ಡಾಕ್ಟರ್ ಅಂಬೇಡ್ಕರ್ ಅವರು ರಚಿಸಿದಂತ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ವಿಶ್ವಸಂಸ್ಥೆಯೇ ಒಪ್ಪಿಕೊಳ್ತಕ್ಕಂಥ ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥ ಸರ್ಕಾರವನ್ನು ರಚನೆ ಮಾಡಿಕೊಂಡು ರಾಷ್ಟ್ರಪತಿಯಿಂದ ಹಿಡಿದು ಹಳ್ಳಿಯ ಒಬ್ಬ ಕೂಲಿ ಕಾರ್ಮಿಕನವರೆಗೆ ಒಂದೇ ಹಕ್ಕನ್ನ ಕೊಟ್ಕೊಂಡು ಇವತ್ತು ಈ ರಾಷ್ಟ್ರವನ್ನ ಆಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರವನ್ನ ಇಡೀ ಭಾರತ ದೇಶ ಅಲ್ಲ, ಇಡೀ ಪ್ರಪಂಚ ಮೆಚ್ಚುವ ರೀತಿಯಲ್ಲಿ ಭಾರತ ದೇಶವನ್ನ ಸರ್ವರು ಸಮಾನರು, ನಾವೆಲ್ಲ ಒಂದು ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ
ಜಾತ್ಯತೀತ ಪಕ್ಷವಾದಂತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೂ ಜಾತಿ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಪಕ್ಷಕ್ಕೂ ನೇರ ಹಣಾಹಣಿ ಇವತ್ತು ನಡೀತಾ ಇದೆ ಈ ರಾಜ್ಯದಲ್ಲಿ. ಸಿದ್ದರಾಮಣ್ಣವರ ಸರ್ಕಾರ 3 ವರ್ಷಗಳ ಕಾಲ ಈ ಕರ್ನಾಟಕ ರಾಜ್ಯಕ್ಕೆ ಸರ್ವ ಜನಾಂಗದ ಶಾಂತಿಯ ತೋಟದ ರೀತಿಯಲ್ಲಿ ಬಡವರಿಗೋಸ್ಕರ ಕೆಲಸ ಮಾಡಿರ್ತಕ್ಕಂಥ ಸರ್ಕಾರವನ್ನ ಈ ಬಿಜೆಪಿ ಪಕ್ಷದವರು ಟೀಕೆ ಮಾಡೋದನ್ನ ಬಿಟ್ರೆ ಇನ್ನೇನು ಇವರಿಗೆ ಉಳಿದಿಲ್ಲ. ಸಿದ್ದರಾಮಣ್ಣ ಬಜೆಟ್ ಅನ್ನು ಮಂಡನೆ ಮಾಡಿದ್ರೆ ಆ ವಿರೋಧಿ ಪಕ್ಷದ ನಾಯಕರು ಹೇಳ್ತಾರೆ ಇದು ಕೇವಲ ಮುಸ್ಲಿಂ ಸಮಾಜದ ಬಜೆಟ್ ಅಂತ ಹೇಳ್ತಾರೆ. ಅವರು ಇವರಿಗೆ ನಾಚಿಕೆ ಆಗ್ಬೇಕು. ಸಮಗ್ರವಾಗಿರ್ತಕ್ಕಂಥ ಸರ್ವ ಜನಾಂಗಕ್ಕೆ ಬೇಕಾಗಿರ್ತಕ್ಕಂಥ ಬಜೆಟ್ ಅನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇವತ್ತು ಸಿದ್ದರಾಮಣ್ಣವರ ರಾಜಕೀಯ ಜೀವನದಲ್ಲಿ ಅವರು ಮಾಡಿರ್ತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಅವರು ಟೀಕೆ ಮಾಡ್ತಾರೆ, ಗ್ಯಾರಂಟಿ ಯೋಜನೆಯನ್ನ ಅವರು ಟೀಕೆ ಮಾಡ್ತಾರೆ. ಗ್ಯಾರಂಟಿ ಯೋಜನೆಯನ್ನ ಕೊಟ್ಟದ್ದರ ಫಲ ಏನು? ಯಾರು ಕೂಲಿ ಕಾರ್ಮಿಕರಿದ್ದಾರೋ, ಯಾರು ಬಡತನದಿಂದ ಜೀವನವನ್ನ ಮಾಡ್ತಾ ಇದ್ದಾರೋ ಅಂತ ಜನಕ್ಕೆ ಆಶಾ ದೀಪವಾಗಲಿ ಅಂತ ಹೇಳ್ಬಿಟ್ಟು ಆ ಗ್ಯಾರಂಟಿ ಸ್ಕೀಮ್ ಅನ್ನ ಕೊಟ್ಟು ಆ ಗ್ಯಾರಂಟಿ ಸ್ಕೀಮ್ ನಲ್ಲಿ ಬಡವರಿಗೆ ಸಿದ್ದರಾಮಣ್ಣವರು ವಿಧಾನಸಭೆಯಲ್ಲಿ ಹೇಳಿದ್ರು, ನೇರವಾಗಿ ಏನ್ ಹೇಳಿದ್ರು? ನಾನು ಓದ್ತಾ ಇದ್ದಂತ ಸಂದರ್ಭದಲ್ಲಿ ಸೋಮವಾರ ವಾರಕ್ಕೆ 1 ದಿವಸ ಅನ್ನವನ್ನ ಹಾಕ್ತಾ ಇದ್ರು. ಅನ್ನಕ್ಕೋಸ್ಕರ ಪರಿತಪಿಸ್ತಕ್ಕಂಥ ಕಾಲ ಇತ್ತು. ಅದನ್ನ ನೆನೆದು ಪ್ರತಿಯೊಬ್ಬ ಬಡವರಿಗೆ 10 ಕೆಜಿ ಅನ್ನವನ್ನ ಭಾಗ್ಯವನ್ನ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯಾವ ಮಹಿಳೆ ಆರ್ಥಿಕ ಸಂಕಷ್ಟದಲ್ಲಿರ್ತಾರೆ ಅವರ ಕುಟುಂಬಕ್ಕೆ 2,000 ರೂಪಾಯಿ, ಇಡೀ ಕರ್ನಾಟಕ ರಾಜ್ಯದ ಮಹಿಳೆಯರಿಗೆ ಭಿನ್ನ ಭೇದವಿಲ್ಲದಲ್ಲೇ ಶಕ್ತಿ ಯೋಜನೆಯನ್ನ ತಂದು ಬಸ್ನಲ್ಲಿ ಒಗ್ಗಟ್ಟೆ ಆಗಿ ಫ್ರೀ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೋಗಿ ಸಂಚರಿಸ್ತಕ್ಕಂಥ ಯೋಜನೆ. ಈ ಯೋಜನೆಗಳನ್ನ ತಂದು ಜನಪರವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ, ಬಡವರ ಬಗ್ಗೆ ಉತ್ತೇಜಿತವಾದಂತಹ ಕೆಲಸವನ್ನ ಮಾಡಿದ್ರೆ ಇವರು ಅದನ್ನ ಟೀಕೆ ಮಾಡ್ತಾರೆ. ನಾನು ಒಂದು ಮಾತನ್ನ ಬಿಜೆಪಿ ಅವರಿಗೆ ಈ ವೇದಿಕೆ ಮುಖಾಂತರ ಸವಾಲ್ ಹಾಕ್ತೇನೆ. ನಿಮಗೆ ತಾಕತ್ತಿದ್ರೆ ನೀವು ಈ ಗ್ಯಾರಂಟಿ ಯೋಜನೆಯನ್ನ ರದ್ದುಪಡಿಸಿ ಅಂತ ಹೇಳಲಿಕ್ಕೆ ನಿಮ್ಗೆ ತಾಕತ್ತಿದೆಯಾ ಅಂತ ಹೇಳಿ ನಾನು ಈ ಪ್ರಶ್ನೆಯನ್ನ ಬಿಜೆಪಿ ಪಕ್ಷದವರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ಇವತ್ತು ಯಾವ ಬಡವರ ಆಧಾರ ಸ್ತಂಭವಾಗಿರ್ತಕ್ಕಂಥ ಈ ಯೋಜನೆಯನ್ನ ಎಲ್ಲ ಸಲ್ಲದ ಆರೋಪಗಳನ್ನ ಮಾಡಿಕೊಂಡು ಗ್ಯಾರಂಟಿ ಯೋಜನೆಯನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಿ. ಆದ್ರೆ ಇವತ್ತು ಅಲ್ಲಿ ನಡೆದಂತ ಬೇರೆ ರಾಜ್ಯಗಳ ಚುನಾವಣೆಯನ್ನ ನೀವು ನಡೆಸ್ತಕ್ಕಂಥ ಕಾಲದಲ್ಲಿ ನೀವು ಏನ್ ಮಾಡಿದ್ರಿ? ಇದೇ ಗ್ಯಾರಂಟಿಗಳನ್ನ ಕೊಟ್ಟು ಬೇರೆ ರಾಜ್ಯದಲ್ಲಿ ನೀವು ಚುನಾವಣೆಯನ್ನ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಕರ್ನಾಟಕದಲ್ಲಿ ಯಾತಕ್ಕೋಸ್ಕರ ಈ ರೀತಿ ಇಬ್ಬಗೆಯ ನೀತಿಯನ್ನ ಮಾಡ್ತಾ ಇದ್ದೀರಿ? ಆದ್ರಿಂದ ನಾನು ಒಂದು ಮಾತನ್ನ ಹೇಳ್ತೇನೆ. ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಏನೋ ಆಗೋಗಿದೆ, ಮಾಧ್ಯಮದಲ್ಲಿ ಬಂತು. ಮುಸ್ಲಿಂ ಸಮುದಾಯ ಏನೋ ಹೋಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ರು. ನಾವು 3 ದಿವಸದಿಂದ ತಿರುಗ್ತಾ ಇದ್ದೀವಿ. ಇನ್ನೂ ಅತ್ಯಧಿಕ ಬಹುಮತದಿಂದ ಸಮರ್ಥ ಅವರನ್ನ, ಕಾಂಗ್ರೆಸ್ ಅಭ್ಯರ್ಥಿಯನ್ನ ಗೆಲ್ಲಿಸ್ತಾರೆ ಅಂತಕ್ಕಂಥ ನಿರ್ಣಯಕ್ಕೆ ಇವತ್ತು ಈ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಜನ ಬಂದಿದ್ದಾರೆ. ಆ ನಿರ್ಣಯ ಆಗುತ್ತೆ. ಈ ಸಾರಿ ನಾನು ಈ ವೇದಿಕೆಯಲ್ಲಿ ಒಂದು ಸವಾಲನ್ನು ಹಾಕೋಗ್ತೇನೆ. 25,000ಕ್ಕಿಂತ ಅತ್ಯಧಿಕ ಬಹುಮತದಿಂದ ನಮ್ಮ ಕಾಂಗ್ರೆಸ್ಸಿನ ಅಭ್ಯರ್ಥಿಗಳು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ, ಮುಂದೆಯೂ ಕೂಡ ಜಾತ್ಯತೀತವಾಗಿ ಈ ರಾಷ್ಟ್ರದಲ್ಲಿ ಎಲ್ಲ ಜನರ ಸರ್ವ ಜನದ ಶಾಂತಿಯ ತೋಟವಾಗಿ ಬೆಳೆಸ್ತಕ್ಕಂಥ
ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಪ್ರಾಮಾಣಿಕ ರಾಜಕಾರಣವನ್ನ ಕಾಂಗ್ರೆಸ್ ಪಕ್ಷ ಮಾಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.